ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನ್ನನ್ನು ಗುರುತಿಸಿ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನನಗೆ ಏನಾವತ್ತು ವಿ ಭಕ್ತರಿಗೆ ಸಚಿವ ಸಂಪುಟ ಸ್ಥಾನ, ರಾಜ್ಯ ಸಚಿವ ಸಂಪುಟ ಸ್ಥಾನ ಕೊಟ್ಟಿದ್ದರು. ಇವತ್ತು ನನಗೂ ಸಹ ಅದೇ ರಾಜ್ಯ ಸಚಿವ ಸಂಪುಟ ಸ್ಥಾನವನ್ನು ಕೊಟ್ಟು ಗೌರವಿಸಿದ್ದಾರೆ ಸರ್ಕಾರ ಸಿದ್ದರಾಮಯ್ಯ. ಜೊತೆಗೆ ನನಗೆ ಪ್ರಥಮ ಬಾರಿಗೆ ಇದುವರೆಗೂ ಯಾರೋ ನಮ್ಮ ನಂದಕುಮಾರ್ ನಂಜನಗೌಡರೇನೋ ಒಂದು 25 ಕೋಟಿ ತಗೊಂಡಿಲ್ಲ, ಅವರು ಹತ್ರ ಇದ್ದರು ಸಿದ್ದರಾಮಯ್ಯ. ಅದಕ್ಕೆ ಮೊದಲೆಲ್ಲ 10 ಕೋಟಿ 15 ಕೋಟಿ ಅಷ್ಟೇ ಕೊಟ್ಟಿದ್ದರು. ಈಗ ನಾನು ಬಂದಮೇಲೆ ಸರ್ಕಾರ ನನಗೆ 50 ಕೋಟಿ ಕೊಟ್ಟಿದ್ದು ಅನುದಾನ. ಅದರಿಂದ ಸರ್ಕಾರದ ಈಗ ನಮ್ಮ ನಿಗಮದಲ್ಲಿ ಏನೆಲ್ಲ ಸವಲತ್ತುಗಳಿದ್ದಾವೆ, ಪ್ರಮುಖವಾಗಿ ಅರಿವು ಯೋಜನೆ ಅಂತ, ಇದು ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ನಮ್ಮಲ್ಲಿ ಎಜುಕೇಶನಲ್ಲಿ ಪ್ರೊಫೆಷನಲ್ ಕೋರ್ಸ್ ಮಾಡ್ತಾರೆ ಅವರಿಗೆ ಇದು ಎಜುಕೇಶನ್ ಲೋನ್, ಸ್ಕಾಲರ್ಶಿಪ್ ಅಲ್ಲ, ಎಜುಕೇಶನ್ ಲೋನ್. ಎಜುಕೇಶನ್ ಲೋನ್ ಬೇರೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ತಗೊಂಡ್ಬೇಕಂದ್ರೆ 8 ರಿಂದ 10% ಬಡ್ಡಿ ಇದೆ. ನಮ್ಮಲ್ಲಿ 2% ಬಡ್ಡಿ ವರ್ಷ ಅಷ್ಟೇ. ಅದು ಏನಂತ ಬ್ಯಾಂಕಲ್ಲಿ ಇರೋಷ್ಟು ಕಠಿಣ ಕಾನೂನುಗಳು, ಕಠಿಣ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ, ಸರಳವಾಗಿದೆ ನಮ್ಮಲ್ಲಿ. ಆ ಥರ ಸ್ಟ್ರಿಕ್ಟ್ ಆಗಿ ಮತ್ತೆ ಮರುಪಾವತಿ ಮಾಡೋದಕ್ಕೆಲ್ಲ, ಲೋನ್ ರಿಕವರಿಗೆಲ್ಲ ಅಷ್ಟೊಂದು ಸ್ಟ್ರಿಕ್ಟ್ ಕಾನೂನೆಲ್ಲ ಏನಿಲ್ಲ ನಮ್ಮ ನಿಗಮದಲ್ಲಿ. ಯಾರು CET ಮತ್ತೆ ನೀಟ್ ಮುಖಾಂತರ ಸೆಲೆಕ್ಷನ್ ಆಗಿ ಇಂಜಿನಿಯರಿಂಗು, ಮೆಡಿಕಲ್ಲು, ಡೆಂಟಲ್ಲು, ಫಾರ್ಮಸಿ, ನರ್ಸಿಂಗು, ಲಾ ಮಾಡೋರು, BBA ಮಾಡೋರು, ಈ ಕೋರ್ಸ್ಗಳು ಮಾತ್ರ ನಮ್ಮ ನಿಗಮದಲ್ಲಿ ಇಷ್ಟು ದಿವಸ ಇಷ್ಟು 1 ಲಕ್ಷ ಇತ್ತು ಅಷ್ಟೇ ಲೋನು. ಈಗ ನಾನು ಈ ವರ್ಷದಿಂದ 2 ಲಕ್ಷ ಮಾಡಿಸಿದ್ದೆ. ಯಾಕಂದ್ರೆ ಮಕ್ಕಳು ನನಗೆ ಹೇಳ್ತಾ ಇದ್ದಾರೆ, ಈಗ ಸಾಕಾಗಲ್ಲ 1 ಲಕ್ಷ ಫೀಸು, ಇಂಜಿನಿಯರಿಂಗ್ 1.25 ಲಕ್ಷ ಇದೆ, ಮೆಡಿಕಲ್ ಫೀಸು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ 6 ಲಕ್ಷ, 5 ರಿಂದ 6 ಲಕ್ಷ ಫೀಸ್. ಪ್ರೈವೇಟ್ ಕಾಲೇಜಿಗೆ ಹೋದ್ರೆ 10 ಲಕ್ಷ. ನೀಟಿಂದ ಸೆಲೆಕ್ಟ್ ಆದ್ರೆ 12 ಲಕ್ಷ ಫೀಸ್. ಅಂದ್ರೆ ನಾನು ಮೆಡಿಕಲ್ಗೆ 10 ಲಕ್ಷ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದೆ, ಸರ್ಕಾರ ಒಪ್ಪಲಿಲ್ಲ. ಅದಕ್ಕೆ ಇಂಜಿನಿಯರಿಂಗ್ 2 ಲಕ್ಷ ಕೊಟ್ಟಿದ್ದಾರೆ, ಮೆಡಿಕಲ್ಗೂ ಅಷ್ಟೇ ಕೊಟ್ಟಿದ್ದಾರೆ 2 ಲಕ್ಷ. ಪ್ರತಿ ವರ್ಷ ನೀವು ಇಂಜಿನಿಯರಿಂಗ್ 4 ವರ್ಷ, ಪ್ರತಿ ವರ್ಷ 2 ಲಕ್ಷ ಕೊಡ್ತಾರೆ. 4 ವರ್ಷಕ್ಕೆ 8 ಲಕ್ಷ ಕೊಡುತ್ತೆ. ಮೆಡಿಕಲ್ಗಂದ್ರೆ 5 ವರ್ಷ 2 ಲಕ್ಷ, 10 ಲಕ್ಷ ಮೆಡಿಕಲ್ ಬರುತ್ತೆ. ಇದು ಓದಿದ್ದಾದ ನಂತರ ನಾವು 6 ತಿಂಗಳ ಟೈಮ್ ಇದೆ, ಆ ನಂತರ ಕೆಲಸ ಮಾಡ್ಕೊಂಡು ಆಮೇಲೆ ಮರುಪಾವತಿ ಮಾಡಬೇಕು. ಇದಕ್ಕೆ ಕಾಲೇಜಿಂದ ಆಗಲಿ ಅಥವಾ ಏನಿಲ್ಲ, ನಮ್ಮ ಆಫೀಸ್ ಬಂದು ಇಲ್ಲ, ಜಿಲ್ಲಾ ನಮ್ದು ಇಲ್ಲಿ ಚಾಮರಾಜನಗರದ ಜಿಲ್ಲಾ ಆಫೀಸ್ ಇದೆ, ಮೈಸೂರಲ್ಲಿ ನಮ್ಮ ನಿಗಮದ ಆಫೀಸ್ ಇದೆ, ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ನೀವು ಇಲ್ಲೇ ನಿಮ್ಮಲ್ಲಿ ಕರ್ನಾಟಕವನ್ನು ಜನಸಂಪರ್ಕ ಇದು ಕಂಪ್ಯೂಟರ್ ಕೇಂದ್ರ ಇದೆ, ಹಳ್ಳಿಯಲ್ಲಂದ್ರೆ ಗ್ರಾಮವನ್ನಿದೆ, ನೀವು ಅಲ್ಲಿ ಹೋಗಿ ನಮ್ಮ ವಿಶ್ವಕರ್ಮ ನಿಗಮದ ಅರಿವು ಯೋಜನೆ ಅಂತ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲೊಂದು ಹತ್ರನೇ ಆಗಲ್ಲ, ಅಲ್ಲಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಮುಖ್ಯವಾಗಿ ನಮ್ಗೆ ಜಾತಿ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಇನ್ಕಮ್ ಅಂಡ್ ಗ್ಯಾಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, PUC ಪಾಸ್ ಆಗಿರೋ ಸರ್ಟಿಫಿಕೇಟ್, CET ಸೆಲೆಕ್ಷನ್ ಆಗಿರೋದು, ಮತ್ತೆ ಯಾವ ಕಾಲೇಜಿಗೆ ಸೇರಿದ್ದಾರೆ ಈಗ ಆ ಕಾಲೇಜು ಅಡ್ಮಿಷನ್ ಆಗಿರೋದು ರಿಸಿಪ್ಟ್. ಇವಾಗ ಒಂದು ಬೆಲೆ ಏರಿಕೆ, ದಿನಕ್ಕೆ 3 ಸಾವಿರ ಬೆಲೆ ಏರಿಕೆ ಆಗ್ತದೆ. ಚಿನ್ನಹಳ್ಳಿ ಕೆಲಸ ಮಾಡಿದ್ರೆ ಬರ್ತದೆ, ಅದನ್ನ ನಿಭಾಯಿಸೋದೇ ಕಷ್ಟ ಆಗ್ತದೆ ವ್ಯಾಪಾರ ಮಾಡೋದಕ್ಕೆ. ಮತ್ತೆ ಬಡಗಿತನ ಯಾರು ಮಾಡ್ತಾರೆ ಅವ್ರಿಗೆ ಹಿಂದಿಯವರು ಕಣ್ಣ, ಹಿಂದಿಯವರು ಬಂದ ಬೆಂಗಳೂರಂತೂ ಪೂರ್ತಿ ಹಿಂದಿಯವರು ಆಟ ಆಡಿಸ್ಕೊಳ್ತಿದ್ದಾರೆ. ಇಲ್ಲ, ಬಡಗಿತನ ಅವರೇನೆ, ಹಿಂದಿಯವರೇ ಮೆಜಾರಿಟಿ. 24 hours ಕೆಲಸ ಮಾಡ್ತಾರೆ, ಇಡೀ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ. ನಮ್ಮೂರಲ್ಲಿ ಮಾಡೋಣ, ಅದು ನಮ್ಮೂರು ಒರಿಜಿನಲ್ ಕೆಲಸ ಮಾಡ್ತಾರೆ, ಬಡಗಿ ಕೆಲಸ ಮಾಡ್ತಾರಲ್ಲ ಒರಿಜಿನಲ್ ಅಲ್ಲ. 3 ವರ್ಷ ಹೋದ್ರೆ ಅದು ಇರುತ್ತೆ, 3 ವರ್ಷ ಅವ್ರು ಮಾಡೋದನ್ನ 5 ವರ್ಷ 10 ವರ್ಷ ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ಈಗ ಕರ್ನಾಟಕ ರಾಜ್ಯ ವಿವಿಧ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಿ, ಸಂತೋಷದ ವಿಚಾರ. ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಹ ತಾವು. ವಿಶ್ವಕರ್ಮದ ಎಲ್ಲ ತಾಲೂಕು ಕೇಂದ್ರಗಳು ಮತ್ತು ವಿವಿಧ ಕಡೆ ಪ್ರವಾಸ ಮಾಡ್ತಿರುವಾಗ ತಮಗೆ ಕಂಡು ಬಂದ ಪ್ರಮುಖ ಸಮಸ್ಯೆ ಏನು ಸರ್ ವಿಶ್ವಕರ್ಮ ಸಮಾಜದ್ದು? ನೋಡಿ, ನಾನೀಗ ಕೊಳ್ಳೇಗಾಲದಲ್ಲಿದ್ದೀನಿ. ಇದು ಗಡಿ ಭಾಗ, ತಮಿಳುನಾಡು ಗಡಿ ಭಾಗ. ಇಲ್ಲಿ ಈಗಾಗಲೇ ನಾನು ಪ್ರಮುಖವಾಗಿ ಕಂಡಿದ್ದೇನೆಂದರೆ, ಇಲ್ಲಿ ನಮ್ಮಲ್ಲಿ ಯಾರು ವಿಶ್ವಕರ್ಮರು ಕಮ್ಮಾರಿಕೆ ಮಾಡ್ತಾರೆ ಅವರಿಗೆ ST ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ಹಲವಾರು ಸಮಸ್ಯೆಗಳಿದಾವೆ ಅದರಲ್ಲಿ. ಇಲ್ಲಿ ಏನಾಗಿದೆ ಅಂದರೆ, ಅಣ್ಣನಿಗೆ ST ಸರ್ಟಿಫಿಕೇಟ್ ಕೊಡ್ತಾರೆ, ತಮ್ಮನಿಗೆ ವಿಶ್ವಕರ್ಮ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಪ್ರಮುಖವಾಗಿ ಇಲ್ಲಿನ ಮೂಲ ಸಮಸ್ಯೆ ಇದೆ. ಇದು
ಇದು ಎಲ್ಲಿ ಯಾರು ಕಮ್ಮಾರಿಕೆ ಮಾಡ್ತಾರೆ ಎಲ್ರಿಗೂ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಜಾಗೃತರಾಗಿ, ನಮ್ಮ ಸಮಾಜ ಸ್ವಲ್ಪ ಜಾಗೃತರಾಗಬೇಕಾಗಿದೆ. ಇಲ್ಲಿ ಏನು ಸರ್ಕಾರ ಈ ಜಿಲ್ಲೆಗೆ ಸವಲತ್ತು ಕೊಟ್ಟಿದೆ ಕಮ್ಮಾರಿಕೆಗೆ, ಆ ಸವಲತ್ತು ಪ್ರತಿಯೊಬ್ಬರಿಗೂ ಕೊಡಬೇಕು. ಆದರೆ ಅಣ್ಣನಿಗೆ ಕೊಟ್ಟು ತಮ್ಮನಿಗಿಲ್ಲ ಅಂತಂದರೆ ಹೇಗೆ? ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಸೆಳಿಬೇಕಾಗಿದೆ. ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಯಾರು ಕಮ್ಮಾರಿಕೆ ಮಾಡ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ರಿಗೂ ಎಸ್ ಟಿ ಸರ್ಟಿಫಿಕೇಟ್ ಬರಬೇಕು. ಅದು ಸವಲತ್ತು ಅವ್ರು ಪಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಸ್ವಲ್ಪ ಇಲ್ಲಿನ ಎಲ್ಲ ನಮ್ಮ ಸಮಾಜದವ್ರಿಗೆ ಇಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಅದರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿದೆ. ಆನಂತರ ಏನು ನಮ್ಮ ಅಭಿವೃದ್ಧಿ ನಿಗಮದಲ್ಲಿ ಈಗ ಅರಿವು ಯೋಜನೆ ಇದೆ. ಪ್ರಮುಖವಾಗಿ ನಮ್ಮ ಮಕ್ಕಳು ಏನು ವಿದ್ಯಾಭ್ಯಾಸಕ್ಕೆ ಅರಿವು ಯೋಜನೆ, ನಮ್ಮಲ್ಲಿ ಶೈಕ್ಷಣಿಕ ಸಾಲ ಇದೆ. ಅದರ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ಇಲ್ಲೆಲ್ಲ ಸ್ವಲ್ಪ ಅರಿವು ಮೂಡಿಸಬೇಕಾಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ಚಾಮರಾಜನಗರ ಜಿಲ್ಲೆಯ ಅತಿ ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ನಾನು ಇಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ಅರಿವು ಮೂಡಿಸ್ತಾ ಇದ್ದೀನಿ ಅರಿವು ಯೋಜನೆ ಬಗ್ಗೆ. ಏನು ನಮ್ಮ ಸರ್ಕಾರ ಇದುವರೆಗೂ ನಮ್ಮ ನಿಗಮದಿಂದ ಅರಿವು ಯೋಜನೆಗೆ 1 ಲಕ್ಷ ಶೈಕ್ಷಣಿಕ ಸಾಲ ಕೊಡ್ತಾ ಇತ್ತು. ಆದರೆ ಬೇಡಿಕೆ ಜಾಸ್ತಿ ಆಯಿತು. ನಮ್ಮ ವಿದ್ಯಾರ್ಥಿಗಳಿಲ್ಲ, ಸಾಕಾಗೋದಿಲ್ಲ, ಇನ್ನೂ ಹೆಚ್ಚಿಗೆ ಫೀಸ್ ಸ್ಟ್ರಕ್ಚರ್ ಇರೋದ್ರಿಂದ ಇದನ್ನು ಇನ್ನೂ ಹೆಚ್ಚು ಮಾಡಬೇಕಂತ ಹೇಳಿದ್ರಿಂದ ನಾನು ಈ ಸಾರಿ ಈ ನನ್ನ ಆಕ್ಷನ್ ಪ್ಲಾನಲ್ಲಿ 2 ಲಕ್ಷ ಮಾಡಿದ್ದೇನೆ. 1 ಲಕ್ಷ ಇದ್ದಿದ್ದನ್ನು ಶೈಕ್ಷಣಿಕ ಸಾಲ ಅದನ್ನು ನಮ್ಮ ಯಾರು ವಿದ್ಯಾರ್ಥಿಗಳು ಇಲ್ಲಿ CET-ಯಿಂದ ನೀಟಿಂದ ಮೆಡಿಕಲ್ ಸೆಲೆಕ್ಷನ್ ಆಗ್ತಾರೆ, ಇಂಜಿನಿಯರಿಂಗು, ಡೆಂಟಲ್ಲು, ಫಾರ್ಮಸಿ, ನರ್ಸಿಂಗು, ಲಾ ಮತ್ತು BBM ಈ ಉನ್ನತ ಶೈಕ್ಷಣಿಕ ಯಾರು ಮಾಡ್ತಾರೆ ಅವರಿಗೆ ನಮ್ಮ ನಿಗಮದಿಂದ 2 ಲಕ್ಷ ಈ ವರ್ಷದಿಂದ ಶೈಕ್ಷಣಿಕ ಸಾಲ ಸಿಗುತ್ತೆ ಪ್ರತಿ ವರ್ಷ. ಇದನ್ನು ಅನುವು ಮಾಡ್ಕೋಬೇಕು. ಮತ್ತು ಯಾರೆಲ್ಲ ಉನ್ನತ ವ್ಯಾಸಂಗಕ್ಕೆ ಹೊರದೇಶಗಳಿಗೆ ಹೋಗ್ತಾರೆ MS ಮಾಡಲಿಕ್ಕೆ ಅವರಿಗೆ ನಮ್ಮ ನಿಗಮದಲ್ಲಿ ಬಡ್ಡಿ ರಹಿತ 50 ಲಕ್ಷ ಸಾಲ ಇದೆ. 50 ಲಕ್ಷ ಬಡ್ಡಿ ರಹಿತ ಸಾಲ. ಇದನ್ನು ಯಾರೂ ತಗೋತಾ ಇಲ್ಲ ನಮ್ಮ. ಆದರೆ ಹೊರದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಆದರೆ ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ. ಅದನ್ನು ಸಹ ನಾನು ಇಲ್ಲಿ ಇವತ್ತು ನನ್ನ ಮೀಟಿಂಗಲ್ಲಿ ಎಲ್ಲರಿಗೂ ತಿಳಿವಳಿಕೆ ಕೊಟ್ಟಿದ್ದೇನೆ. ಮತ್ತು ಏನು ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಜನ ರೈತಾಪಿ ಜನ ಇದ್ದಾರೆ, ಒಂದಷ್ಟು ಭೂಮಿ ಇರೋರು ಇದ್ದಾರೆ, ಅವರಿಗೆಲ್ಲ ಗಂಗಾ ಕಲ್ಯಾಣ ಯೋಜನೆ ಇದೆ, ಅದ್ರ ಬಗ್ಗೆ ತಿಳಿಸಿದ್ದೇನೆ. ಯಾರು ನಮ್ಮಲ್ಲಿ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಟ್ಯಾಕ್ಸಿ ಇದೆ, ಸಾರಥಿ ಯೋಜನೆ ಇದೆ, ಅದ್ರ ಬಗ್ಗೆನೂ ಅವರು ಹೇಳಿದ್ದೀನಿ. ಮತ್ತು ಪ್ರಮುಖವಾಗಿ ಏನು ಈಗ ನಮ್ಮ ಪಂಚಕಸ್ಬಿದೆ, ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಸ್ವಲ್ಪ ಕಷ್ಟ ಕಾಲ ಇದೆ. ನಿಮಗೆಲ್ಲ ಗೊತ್ತಿದೆ ಬೆಲೆ ಏರಿಕೆ ಏನು ಇದರಿಂದ ಇವತ್ತು ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಸ್ವಲ್ಪ ನಮ್ಮಲ್ಲಿ ಕೆಲಸ ಕಡಿಮೆ ಆಗಿದೆ. ಅಥವಾ ಬಡ್ಡಿ ಇವ್ರಿಗೆ ನಮ್ಮ ಯಾರು ಕಾರ್ಪೆಂಟರ್ ಇದ್ದಾರೆ, ಬಡಗಿತನ ಮಾಡ್ತಾರೆ, ಅವ್ರಿಗೂ ಸಹ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ. ಆದ್ದರಿಂದ ಈಗ ನಾನು ನಿಗಮದಿಂದ ಹೊಸದಾಗಿ 5 ಲಕ್ಷ ಸಾಲ ಯೋಜನೆಯನ್ನು ಹೊಸದಾಗಿ ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಮತ್ತು ಬಡಗಿ ಕೆಲಸ ನಮ್ಮ ಪಂಚಕಸಬುಗಳಿಗೆ 5 ಲಕ್ಷ ಸಾಲ ಯೋಜನೆ, ಹೊಸ ಯೋಜನೆಯನ್ನು ಮಾಡಿಸಿದ್ದೇನೆ. ಇದು ದಯಮಾಡಿ ನಮ್ಮವರೆಲ್ಲ ಫಲಾನುಭವಿಗಳು ಯಾರು ಕಷ್ಟ ಚಿನ್ನ ಬೆಳ್ಳಿ ಕೆಲಸದವರು, ಬಾಡಿಗೆ ಕೆಲಸದವರು ಯಾರು ಬಂಡವಾಳ ಬೇಕಾಗುತ್ತೆ ಅವ್ರ ಕೆಲಸಕ್ಕೆ, ಅಂಥವರು ಬಂಡವಾಳ ಇಲ್ಲದೆ ಅಂಥವರು ನಿಗಮದಿಂದ 2% ಬಡ್ಡಿ, 4% ಬಡ್ಡಿ ಇದೆ. ಅದು 4% ಬಡ್ಡಿಗೆ 5 ಲಕ್ಷ ಕೊಡ್ತಾ ಇದ್ದೀವಿ. ಇದರ ಸದುಪಯೋಗ ಪಡಿಸ್ಕೋಬೇಕು. ಹಾಗೆ ಇನ್ನೂ ಹಲವಾರು ಯೋಜನೆಗಳು, ಸರ್ಕಾರದ ಯೋಜನೆಗಳಿಗಾಗಲಿ ನಮ್ಮ ಇನ್ನು ಸಮಾಜದ ಬಗ್ಗೆ ನಾನು ಈಗಾಗಲೇ ಹೇಳ್ತಾ ನಮ್ಮೆಲ್ಲರಿಗೂ ನಾನು ಎಲ್ಲ ತಿಳಿಸಿದ್ದೇನೆ. ನಾವು ರಾಜಕೀಯವಾಗಿ ನಾವು ಈ ಭಾಗದಲ್ಲೂ ಸಹ ರಾಜಕೀಯವಾಗಿ ನಾವು ಸ್ವಲ್ಪ ಸದೃಢರಾಗಬೇಕಾಗಿದೆ. ನಮ್ಮಲ್ಲಿ ರಾಜಕೀಯ ಪ್ರಜ್ಞೆ ಸ್ವಲ್ಪ ಬರಬೇಕಾಗಿದೆ. ಯಾಕಂದರೆ ಶೈಕ್ಷಣಿಕವಾಗಿ ನಾವು ಸ್ವಲ್ಪ ಮುಂದೆ ಬರ್ತಾ ಇದ್ದೇವೆ. ನಮ್ಮಲ್ಲಿ ಎಲ್ಲರೂ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನಾವು ತುಂಬ ಹಿಂದೆ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ ರಾಜಕೀಯ ಶಕ್ತಿ ನಮ್ಗೆ ಯಾವಾಗ ಬರುತ್ತೆ ಆವಾಗ ನಾವು ಸದೃಢರಾಗ್ತೇವೆ, ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ತೇವೆ. ನಾವು ಈ ದೇಶನ ಕಟ್ಟಿರೋರು, ನಾವು ಈ ದೇಶದ ವಾಸ್ತುಶಿಲ್ಪಿಗಳು ನಾವು. ಆದರೆ ನಮಗೆ ಸಿಗಬೇಕಾಗಿದ್ದ ಗೌರವ, ನಮಗೆ ಸಮಾಜದಿಂದ ನಮಗೆ ಸಿಗಬೇಕಾಗಿದ್ದ ಪಾಲು, ಸರ್ಕಾರದಿಂದ ನಮಗೆ ಸಿಗಬೇಕಾಗಿದ್ದ ಪಾಲು ನಮಗೆ ಸಿಕ್ಕಿಲ್ಲ. ಅದನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ವಿಫಲವಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ನಾನು ತಮ್ಮ ಸಮಾಜದ ಎಲ್ಲರ ಕಳಕಳಿ ಮನೆ ಮಾಡೋದೇನು, ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿ ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತುಗಳ ವಿರಾಮ ಹೇಳ್ತೀನಿ. ನಮಸ್ಕಾರ. ಒಂದೇ ಒಂದು ಕಡೆ ಪ್ರಶ್ನೆ, ರಾಜಕೀಯ ಪ್ರತಿನಿಧಿ ಅಂತ ಹೇಳಿದ್ರಿ, ಇದು ಹಿಂದಿನ ಸರ್ಕಾರಗಳಲ್ಲಿಗಿಂತ ಈಗ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜಕೀಯ ಪ್ರತಿನಿಧಿ ಸಿಗ್ತಾ ಇದೆಯಾ ಸರ್? ನಿಮ್ಗೆ ಅನಿಸ್ತಾ ಇದೆಯಾ ಸ್ಥಳೀಯವಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ ಅಂತ ನಿಮ್ಗೆ ಏನು ಅನಿಸಿಲ್ವಾ ಸರ್? ಏನು ನಮಗೆ ಅವತ್ತು ದೇವರಾಜ ಅರಸೂರು ಅವರು ಅವನೂರು ವರದಿ ಜಾರಿ ಮಾಡಿ ನಮಗೆ 2A ಕ್ಯಾಟಗರಿನಲ್ಲಿ ನಮ್ಗೆ ಹಿಂದುಳಿದವರುಗಳು OBCಯಲ್ಲಿ ರಿಸರ್ವೇಷನ್ ಕೊಟ್ಟರು. ಆವಾಗಿಂದ ನಾವು ಸ್ವಲ್ಪ ರಾಜಕೀಯವಾಗಿ ಇಲ್ಲೆಲ್ಲ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ನಾನೀಗ ನೋಡಿ ಇಲ್ಲೇ ಕೊಳ್ಳೇಗಾಲದಲ್ಲಿ ಒಂದು ನಮ್ಮೂರು ಇಲ್ಲಿ ST-ಇಂದನೇ, ಯಾಕಂದರೆ ನಮ್ಗೆ ಇಲ್ಲಿ ST-ಗೆ ಅವಕಾಶ ಇದೆ, ST-ಇಂದನೇ ಇಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಅಲ್ಲಿ ಆದರೆ ಅವ್ರಿಗೆ ಯಾವುದು ನ್ಯಾಷನಲ್ ಪಾರ್ಟಿ ಇದೆ ಅದರಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ನಮ್ಮೂರು ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ST-ನಲ್ಲಿ. ನಮ್ಗೆ ಕೊಡಲೇ ಇಲ್ಲ. ಅವ್ರು ST-ನಲ್ಲಿ ಇತ್ತು, ಅಲ್ಲಿ ST ಆಗಿತ್ತು, ಆದರೆ ST-ನಲ್ಲಿ ನಮ್ಗೆ ಅವಕಾಶ ಕೊಡಬೇಕಾಗಿತ್ತು ವಿಶ್ವಕರ್ಮರಿಗೆ, ಇಲ್ಲಿ ಕೊಟ್ಟೇ ಇಲ್ಲ ಅವರು. ಆತ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದು ಗೆದ್ದಿದ್ದಾನೆ ನಮ್ಮ. ಅದರಿಂದ
ನಮಗೆ ಇಲ್ಲಿ ಅವಕಾಶ ಎಷ್ಟು ಇರೋದ್ರಿಂದ ನಮ್ಮ ಅದರ ಸದುಪಯೋಗ ಪಡಿಸ್ಕೊಬೇಕು. ಮತ್ತೆ ಈ ಉಳಿಕೆ ರಾಜ್ಯದಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಲ್ಲಿ ನಮಗೆ ಅವಕಾಶ ಇದೆ OBCನಲ್ಲಿ, ಅದನ್ನ ನಾವು ಯಾಕಂದ್ರೆ ನಮ್ಮ ಸಮಾಜದಲ್ಲೂ ಬಲಿಷ್ಠ ಬೇರೆ ರಾಜಕೀಯವಾಗಿ ಬಲಿಷ್ಠ ಆಗಿರೋ ಸಮಾಜಗಳಿದ್ದಾವೆ, ನಮಗೆ ಅವಕಾಶ ವಂಚಿತರ. ಆದ್ರಿಂದ ನಮಗೆ ಒಳ ಮೀಸಲಾತಿ ಬರಬೇಕು. ನಮಗೂ ಇದರಲ್ಲಿ ಏನು OBCಯಲ್ಲಿ ಒಳ ಮೀಸಲಾತಿ ಕೊಟ್ಟು ನಮಗೆ ಅವಕಾಶ ಕೊಡೋಂಗೆ, ಯಾಕಂದ್ರೆ ನಮ್ಮಲ್ಲೂ ಬಲಿಷ್ಠ ಸಮಾಜಗಳಿರೋದ್ರಿಂದ ವಿಶ್ವಕರ್ಮರು ಎಲ್ಲ ನಾವು ಸ್ಪರ್ಧೆ ಮಾಡೋಕೆ ಅವಕಾಶ ಸಿಗ್ತಾ ಇಲ್ಲ ನಮಗೆ. ಅವರು ಯಾರು ಬಲಿಷ್ಠ ಸಮಾಜಗಳು OBCಯಲ್ಲಿ ಬಲಿಷ್ಠ ಸಮಾಜಗಳಿದ್ದಾವೆ ಅವರೇ ಅದನ್ನ ಲಾಭ ಪಡ್ಕೋತಾ ಇದ್ದಾರೆ. ನಮಗೆ ಅದರಲ್ಲಿ ಪಾಲು ಸಿಗ್ತಾ ಇಲ್ಲ. ರಾಜಕೀಯವಾಗಿ ಅಲ್ಲಿ ಸಹ ನಮಗೆ ಪಾಲು ಬೇಕಾಗಿದೆ. ಅದರಿಂದ ಒಳ ಮೀಸಲಾತಿ ಬೇಕು ನಮಗೆ. ಮತ್ತೆ ಇಲ್ಲಿ ST ಸೌಲಭ್ಯ ಏನಿದೆ ಇದ್ರ ಸೌಲಭ್ಯನ ನಮ್ಮವರು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು.